ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನೆನ್ನೆ ಅದು ಫಸ್ಟ್ ಡೇದು ಹಾಕಿದ್ನಲ್ಲ ವಿಡಿಯೋ, ಇದು ಸೆಕೆಂಡ್ ಡೇದು. ಸೆಕೆಂಡ್ ಡೇಗೆ ನಾವು ಮನೆ ದೇವ್ರನ್ನೆಲ್ಲ ತರ್ಸಿದ್ವಿ. ನಮ್ ಮನೆ ದೇವ್ರು, ನಮ್ ಗ್ರಾಮ ದೇವತೆ, ಆಮೇಲೆ ಇದ್ರಿಂದ ಮಳವಳ್ಳಿಯಿಂದ ಒಂದ್ ದೇವ್ರ ತರ್ಸಿದ್ವಿ, ಮತ್ತೆ ಮಾದಪ್ಪಂದು ಎಲ್ಲಾ ತರ್ಸಿದ್ವಿ. ಒಂದು ಏಳೋ 9 ದೇವ್ರ ತರ್ಸಿದ್ವಿ. ತುಂಬಾನೇ ಚೆನ್ನಾಗಿ ನಮ್ ಅಣ್ಣಂಗಂತೂ ಇವೆಲ್ಲ ಮಾಡೋದಕ್ಕೆ ತುಂಬಾನೇ ಇಷ್ಟ. ಅವನು ದೇವ್ರುಗಳು ತರ್ಸೋದು ಇದೆಲ್ಲ ಮಾಡೋದಕ್ಕೆ ತುಂಬಾ ಇಷ್ಟ. ಯಾಕೆ ಅಂದ್ರೆ ತರ್ಸಿದಿದ್ದು ನಮ್ಮಣ್ಣ ಅವ್ರ ಪಾಪು ಆಗ್ಬೇಕಾದ್ರೆ ಹರ್ಸ್ಕೊಂಡಿದ್ನಂತೆ. ಈ ತರ ಗಂಡ್ ಪಾಪು ಆದ್ರೆ ಈ ತರ ಎಲ್ಲ ಮಾಡಿಸ್ತೀವಿ ಅಂತ. ಸೊ ಅದಕ್ಕೆ ಎಲ್ಲಾ ದೇವ್ರನ್ನು ಕರ್ಸಿ ಈ ತರ ಎಲ್ಲ ಮಾಡ್ಸಿ 2 ದಿನ ಮಾಡೋಣ ಅಂತಾನೆ ಅನ್ಕೊಂಡಿದ್ದು. ಸತ್ಯನಾರಾಯಣ ಪೂಜೆ ಒಂದಿನ, ಮತ್ತೆ ಈ ತರ ದೇವ್ರುಗಳ್ನೆ ತರದೇ ಒಂದಿನ ಮಾಡೋಣ ಅಂತ. ಸತ್ಯನಾರಾಯಣ ಪೂಜೆ ಎಲ್ಲ ನೆನ್ನೆ ವಿಡಿಯೋದಲ್ಲಿ ಹಾಕಿದೀನಿ ನೋಡಿ. ಅದನ್ನೂನು ಆ ವಿಡಿಯೋ ಇನ್ನು ಯಾರು ನೋಡಿಲ್ಲ ಅದು ನೋಡಿ. ಈಗ ಇದ್ರಲ್ಲಿ ವಿಡಿಯೋ ಬರೀ 2ನೇ ದಿನದ್ದಾಗಿರುತ್ತೆ ಇದು ವಿಡಿಯೋ. ಅದ್ರಲ್ಲಿ ಬರೀ ಮನೆ ದೇವ್ರದು ಯಾವ್ಯಾವ ತರ ಮಾಡಿದ್ವಿ, ಮನೆ ದೇವ್ರುಗಳ್ನೆಲ್ಲ ತಂದು ಯಾವ್ಯಾವ ತರ ಇದೆಲ್ಲ ಮಾಡಿದ್ವಿ ಅನ್ನೋದು. ನಮ್ಮ ಅಕ್ಕ ನೋಡಿ ಕಳ್ಸಕ್ಕೆಲ್ಲ ರೆಡಿ ಮಾಡ್ತಾ ಇದಾರೆ. ಅವ್ರದ್ದು ಕಳ್ಸ ಎಲ್ಲ ರೆಡಿ ಮಾಡೋದ್ರಲ್ಲಿ ಅವ್ರಿಗೆ ತುಂಬಾನೇ ಇಷ್ಟ, ಅವ್ರಿಗೆ ಈ ತರ ಎಲ್ಲ ರೆಡಿ ಮಾಡೋದು ಎಲ್ಲ. ಸೊ ಅದಕ್ಕೆ ಅವರು ಕಳ್ಸ ಎಲ್ಲ ರೆಡಿ ಮಾಡ್ಬೇಕು ಅಂದ್ರೆ ಇವ್ರೇ ಜಾಸ್ತಿ ಮಾಡೋದು ನಮ್ ಕಡೆ. ಇವ್ರು ಮತ್ತೆ ನಮ್ಮ ಆಂಟಿ ಇನ್ನೊಬ್ರು ಇದಾರೆ, ನಮ್ ದೊಡ್ಡಮ್ಮ ಆಗ್ಬೇಕು. ಅವ್ರು ಇಬ್ರು ಸೇರ್ಕೊಂಡ್ಬಿಟ್ಟು ಮಾಡ್ತಾರೆ ಇವೆಲ್ಲ. ಅವ್ರಿಗೆಲ್ಲ ಸ್ವಲ್ಪ ಇದು ಗೊತ್ತು, ಯಾವ ತರ ಮಾಡ್ಬೇಕು ಏನು ಅನ್ನೋದೆಲ್ಲ. ಈ ತರ ಒಂದ್ ತಟ್ಟೆಲಿ ಕಳ್ಸ ಇಕ್ಕೊಂಡು ಅದಕ್ಕೆ ಒಂಬಾಳೆ, ಆಮೇಲೆ ಹೂವ, ಎಲೆ, ಅಡಿಕೆ, ಆಮೇಲೆ ಗಂಧದ ಕಡ್ಡಿ, ಅರ್ಶಿನ ಕುಂಕುಮ ಎಲ್ಲಾನುನು ಇಟ್ಟಿ, ಒಂದ್ ಬೆಲ್ಲ ಎಲ್ಲ ಇಟ್ಟಿ ಪೂಜೆ ಮಾಡೋದು. ನಿಮ್ ಕಡೆ ಯಾವ ತರ ಮಾಡ್ತಾರೆ ಏನು ಅನ್ನೋದೆಲ್ಲ ಕಮೆಂಟ್ ಮೂಲಕ ನನ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾವುನು ಹೋಗಿ ಎಲ್ಲ ಇವ್ರು ಬಂದಿದ್ರು ಪಾರ್ಲರ್ ಅವರು. ಇವ್ರೆಲ್ಲ ಈ ಕಡೆ ಇದನ್ನ ರೆಡಿ ಮಾಡ್ಕೊಂತ ಇದ್ರು, ನಾವು ಪಾರ್ಲರ್ ಅವ್ರನ್ನ ಕರ್ಸಿದ್ವಲ್ಲ. ಸೊ ನಾವ್ ಎಲ್ಲ ಸೀರೆ ಎಲ್ಲ ಉಟ್ಕೊಂಡು ಮೇಕಪ್ ಎಲ್ಲ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ನಮ್ಮ ಅತ್ತಿಗೆ ಪಾರ್ಲರ್ ಅವ್ರನ್ನೆಲ್ಲ ಕರ್ಸಿದ್ವಿ. ಅವರು ಬಂದಿದ್ರು ಪಾರ್ಲರ್ ಅವರು, ನಮ್ಮನ್ನ ರೆಡಿ ಮಾಡ್ತಾ ಇದ್ರು. ಸೀರೆ ಔಟ್ಫಿಟ್ ಎಲ್ಲ ನೋಡಿ ಮುಂದೆ ಬರುತ್ತೆ ಯಾವ ತರ ನಾನು ಹಾಕಿದ್ದೆ, ಜಡೆ ಯಾವ ತರ ಹಾಕಿಸ್ಕೊಂಡಿದ್ದೆ ಅಂತ ಎಲ್ಲ ಈ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಬರುತ್ತೆ. ಆ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ. ನಮ್ಮಮ್ಮ ನಾನು ಒಂದು ವಿಡಿಯೋದಲ್ಲಿ ಇದೀವಿ, ಇನ್ನೊಂದು ನಂದು ವಿಡಿಯೋ. ನಾನ್ ಯಾವ ತರ ರೆಡಿ ಆಗಿದ್ದೆ, ನಿಮ್ಗೆ ಇಷ್ಟ ಆಯ್ತಾ ಆ ತರ ರೆಡಿ ಆಗಿರೋದು ಅಂತೆಲ್ಲ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಈ ತರ ನನ್ನ ಬೆಳಗ್ಗೆ ಔಟ್ಫಿಟ್ ಈ ತರ ಇತ್ತು. ನಮ್ದು ಔಟ್ಫಿಟ್ ಈ ತರ ಸೀರೆ, ಜಡೆ ನೋಡಿ ಈ ತರ ಹಾಕಿಸ್ಕೊಂಡಿದ್ದೆ ನಾನು. ಅಂದ್ರೆ ನನ್ ಜಡೆಲೆ ಹಾಕಿಸ್ಕೊಂಡಿದ್ದೆ. ಅವ್ರು ಎಕ್ಸ್ಟೆನ್ಷನ್ ಹಾಕ್ತೀನಿ ಅಂತ ಹೇಳಿದ್ರು, ಬಟ್ ನನಗ್ ಬೇಡ, ನನ್ ಜಡೆನೆ ಸಾಕು, ನನ್ ಜಡೆಲೆ ಹಾಕಿ ಅಂತ ಹೇಳಿದ್ದೆ. ಆಮೇಲೆ ನಾನು ನಮ್ಮಮ್ಮ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ನಂದು ನಮ್ಮ ಅಮ್ಮಂದು ನಾವು ಜಾಸ್ತಿ ತಕ್ಕೊಳ್ಳೋದೇ ಇಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ. ಸೊ ಅದಕ್ಕೋಸ್ಕರ ಇಬ್ರುನು ಸೇರ್ಕೊಂಡ್ ಒಂದು ತಗಸ್ಕೊಬಿಡೋಣ ರೆಡಿ ಆಗಿದ್ವಲ್ಲ ಅಂದ್ಬಿಟ್ಟು ಹಂಗೆ ಒಂದ್ ವಿಡಿಯೋ ಮಾಡ್ಕೊಂಡ್ವಿ. ಆಮೇಲೆ ಫ್ಯಾಮಿಲಿ ಫೋಟೋಸ್ ಎಲ್ಲ ತಕೊಂಡ್ವಿ ನೋಡಿ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ನಮ್ಮಮ್ಮ, ನಾನು ಎಲ್ಲಾರು ಒಂದ್ ಫೋಟೋ ತಗಸ್ಕೊಂಡ್ವಿ ಹಂಗೇನೆ. ಹಂಗೆ ಫ್ಯಾಮಿಲಿಯವರು ಇದ್ರು, ಅದಕ್ಕೆ ಅವ್ರ ಜೊತೆಗೂ ಎಲ್ಲ ಫೋಟೋ ತಗಸ್ಕೊಂಡು ಎಲ್ಲ ದೇವಸ್ಥಾನಕ್ ಹೋಗ್ಬೇಕಿತ್ತಲ್ಲ. ಸೊ ಎಲ್ಲಾರುನು ಹಂಗೆ ಬೇಗ ಬೇಗ ಫೋಟೋ ಎಲ್ಲ ತಗಸ್ಕೊಂಡು ಈ ತರ ಎಲ್ಲ ಕಳ್ಸ ಎಲ್ಲ ಈ ತರ ಇಟ್ಟಿ ದೇವ್ರ ಪೂಜೆ ಎಲ್ಲ ಮಾಡಿ. ಇದು ಶನಿ ಮಹಾತ್ಮಂಗೆ ರೆಡಿ ಮಾಡಿದಿದ್ದದು, ಶನಿ ಮಹಾತ್ಮ ಸ್ವಾಮಿಗೆ. ಅದು ಕತೆ ಓದಿಸ್ಬೇಕಿತ್ತು, ಎರಡಿತ್ತು. ಒಂದು ಮನೆ ದೇವ್ರು, ಶನಿ ಒಂದ್ ಕತೆ ಎಲ್ಲ ಅದೆಲ್ಲ ಪೂಜೆ ಮಾಡಿ ಅಲ್ಲೆಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ ಬಂದ್ವಿ. ದೇವಸ್ಥಾನದಲ್ಲಂತೂ ಮಕ್ಳುದೇ ಹಬ್ರ ಆಗ್ಬಿಟ್ಟಿತ್ತು. ಏನಂತ ಅಂದ್ರೆ ಅವ್ರಿಗೆಲ್ಲ ಒಂಥರ ಖುಷಿ, ಒಂಥರ ಅವ್ರಿಗೆ ಏನೋ ಎಕ್ಸೈಟ್ಮೆಂಟ್. ಈ ತರ ಇದೆಲ್ಲ ತಮಟೆ ಎಲ್ಲ ತರ್ಸಿದ್ವಲ್ಲ. ಸೊ ಅದಕ್ಕೇನೆ ಅವ್ರಿಗೆ ಒಂಥರ ಖುಷಿ, ಎಕ್ಸೈಟ್ಮೆಂಟ್ ಅಲ್ಲಿ ಡ್ಯಾನ್ಸ್ ಆಡಿದ್ದೆ. ನನ್ ಮಗಳು ನೋಡಿ ಯಾವ ತರ ಡ್ಯಾನ್ಸ್ ಆಡ್ತಾ ಇದ್ದಾಳೆ ಅಂತ.
ಅವಳಿಗೂನು ಖುಷಿ ಆಗ್ಬಿಟ್ಟಿತ್ತು ತುಂಬಾನೇ ಡ್ಯಾನ್ಸ್ ಆಡ್ಬೇಕು ಅಂತೆಲ್ಲ. ಎಲ್ಲಾ ಚಿಕ್ಕ ಮಕ್ಳು ಸೇರ್ಕೊಂಡ್ ಆಡಿದ್ರು ಒಂದಷ್ಟು ಅಷ್ಟು ಡ್ಯಾನ್ಸ್ ಆಡ್ಬಿಟ್ಟಿದಾರೆ ಎಲ್ಲಾರು ಸೇರ್ಕೊಂಡು. ನಮ್ಗೂ ಅವೆಲ್ಲ ಒಂಥರ ನೋಡೋದಿಕ್ಕೆ ಖುಷಿ. ಏನೋ ಒಂಥರ ಹಬ್ಬ ತರ ಇವೆಲ್ಲ ಮಾಡೋದು ಅಂತ ತುಂಬಾನೇ ಖುಷಿ ಅದೆಲ್ಲ. ಎಲ್ಲಾ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಾಗ ಈ ತರ ಎಲ್ಲ ಮಾಡೋದು, ಇದೆಲ್ಲ ನೋಡೋದಿಕ್ಕೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ನೋಡಿ ಯಾವ್ಯಾವ ತರ ಡ್ಯಾನ್ಸ್ ಆಡ್ತಾರೆ ಇವ್ರು ಅಂತ ಎಲ್ಲ. ತುಂಬಾನೇ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ರು ಚಿಕ್ಕ ಮಕ್ಳುಗಳು. ಅವ್ರು ಏನ್ ಎಲ್ಲಾರುನು ನಾನ್ ಆಡ್ತೀನಿ ಅನ್ಕೊಂಡು ಎಲ್ಲ ಆಡ್ತಾ ಇದ್ದಿದ್ದು. ನಮ್ಮ ಅಣ್ಣನ್ ಮಗಳು, ಆಮೇಲೆ ನಮ್ಮ ಇವ್ರು ಮಾವನ್ ಮಗಳು, ನಮ್ಮ ಮಾವನ್ ಮಗಳು ಎಲ್ಲ ಡ್ಯಾನ್ಸ್ ಆಡ್ತಾ ಇದ್ರು. ತುಂಬಾನೇ ಚೆನ್ನಾಗ್ ಆಡ್ತಾ ಇದ್ರು. ಇವ್ರ ಇಷ್ಟೆಲ್ಲಾ ಡ್ಯಾನ್ಸ್ ಆಡ್ತಾರೆ ಇವ್ರೆಲ್ಲ ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾವು. ಅಷ್ಟ್ ಚೆನ್ನಾಗ್ ಡ್ಯಾನ್ಸ್ ಆಡ್ತಾ ಇದ್ರು. ತಮಟೆ ಸೌಂಡ್ ಬರೋಂಗಿಲ್ಲ, ಹೋಗೋದು ಕುಣಿಯೋದು, ಹೋಗೋದು ಕುಣಿಯೋದು. ಇದೇ ತರಾನೇ ಎಲ್ಲಾರು ಮಾಡ್ತಾ ಇದ್ರು. ನನ್ ಮಗ್ಳುನು ನೋಡಿ ಯಾವ್ ತರ ಆಡ್ತಾ ಇದ್ದಾಳೆ ಅಂತ. ಅವಳಿಗಿನ್ನು ಇವಾಗ 2.5 ವರ್ಷ. 2.5 ವರ್ಷಕ್ಕೆ ಈ ತರ ಎಲ್ಲ ಡ್ಯಾನ್ಸ್ ಆಡ್ತಾಳೆ ಅಂತ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ನನ್ ಮಗ ಈ ತರ ಎಲ್ಲ ಮಾಡೇ ಇರ್ಲಿಲ್ಲ. ಬರೀ ಅವನು ಇವಾಗೂ ಅಷ್ಟೇನೆ ಸ್ವಲ್ಪ ಅವನು ಮೂಡಿ ತರ. ಯಾರತ್ರನೂ ಸೇರೋದು, ಯಾರತ್ರನೂ ಜಾಸ್ತಿ ಹೋಗೋದು ಅದೆಲ್ಲ ಮಾಡೋದಿಲ್ಲ. ಬಟ್ ನನ್ ಮಗಳು ಆ ತರ ಅಲ್ಲ. ಅವಳು ತುಂಬಾನೇ ಇದ್ರೆಲ್ಲ ಮಾಡ್ತಿರ್ತಾಳೆ ನೋಡಿ ನನ್ ಮಗ ನನ್ ಮಗಳು ಬ ಯಾವ್ ತರ ಬರ್ತಿದಾರೆ ಅಂತ ಅಣ್ಣ ತಂಗಿ ಇಬ್ರುನು. ನಾನು ಈ ತರ ನಡ್ಕೊಂಡ್ ಬಾ ಅಂತ ಅಂದ್ರೆ ಆ ತರ ನಡ್ಕೊಂಡ್ ಬರ್ತಾ ಇದ್ಲು ನನ್ ಮಗಳು. ಆಮೇಲೆ ಎಲ್ಲಾ ದೇವ್ರು ಇನ್ನೂ ತಂದಿರ್ಲಿಲ್ಲ. ಆಮೇಲೆ ಎಲ್ಲಾ ದೇವ್ರು ತಂದ್ರು. ಒಂದೊಂದೇ ದೇವ್ರುಗಳ್ನೆಲ್ಲ ತಗೊಂಬಂದ್ರು. ತುಂಬಾನೇ ಚೆನ್ನಾಗಿತ್ತು ದೇವ್ರುಗಳ ಅಲಂಕಾರ ನೋಡ್ಬಿಟ್ರು ಅಂತೂ 2 ಕಣ್ ಸಾಲ್ದು. ಸೊ ಅದಕ್ಕೆ ತುಂಬಾನೇ ಅದೆಲ್ಲ ನೋಡೋದಿಕ್ ಒಂಥರ ನಮ್ಗೆ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ವಿ ನಾವು ಎಲ್ಲ. ನೋಡೋಣ ನಾವು ಯಾವ್ ತರ ನೋಡ್ಬೇಕು, ಯಾವ್ ತರ ಮಾಡಿಸ್ತಾನೆ ಏನು ಅಂತೆಲ್ಲ. ಇವೆಲ್ಲ ನಮ್ಗೆ ಹೇಳಿರ್ಲಿಲ್ಲ ಅವನು ಫಸ್ಟೇ ನಮ್ಮಣ್ಣ. ಈ ತರ ಎಲ್ಲ ಮಾಡಿಸ್ತೀನಿ ಈ ತರ ಅಂತ ಏನು ಅವನು ಹೇಳಲ್ಲ. ಅವ್ನಿಗ್ ಇಷ್ಟ ಬಂದಂಗ್ ಅವ್ನ್ ಮಾಡಿಸ್ತಾನೆ. ನಾವೇನಿದ್ರು ಅವತ್ತಿನ್ ದಿನ ನೋಡ್ಕೊಬೇಕು ಅಷ್ಟೇನೆನೆ. ಎಲ್ಲಾನು ಅಷ್ಟೇ ಅವ್ನಿಗ್ ಏನ್ ಇಷ್ಟ ಆಗುತ್ತೆ ಆ ತರಾನೇ ಮಾಡ್ಸೋದು ಅವ್ನು. ನಾವು ಅದಕ್ಕೆ ಎಲ್ಲ ತಗೊಂಡ್ ಬಂದಿದ್ರಲ್ಲ ದೇವ್ರು. ತುಂಬಾನೇ ಚೆನ್ನಾಗಿತ್ತು ದೇವ್ರುಗಳ ಅಲಂಕಾರ ಮಾತ್ರ. ನಮ್ಗಂತೂ ಖುಷಿ ಆಗೋಯ್ತು ದೇವ್ರುಗಳ್ನೆಲ್ಲ ತಂದಿ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ತರ. ಇದ್ ಬಂದಿರೋದಕ್ಕೆ ದೇವ್ರುಗಳು ಬಂದಿರೋದಕ್ಕೆ. ಏನೋ ನಮ್ಮನೆಗೆ ಎಲ್ಲ ದೇವ್ರುಗಳು ಬಂದಿದೆ ಅಂತ ಅನ್ನೋ ಪಾಸಿಟಿವ್ ಅಲ್ಲಿ ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ನಮ್ದು ಅಲ್ಲೇ ಪೂಜಮ್ಮ ದೇವಿ ಇದೆ ನಮ್ಮನೆ ಹತ್ರ. ಆ ದೇವಿನೂನು ನಮ್ಮನೆಗ್ ಕರ್ಕೊಂಡ್ ಹೋಗ್ತಾ ಇದ್ವಿ. ಅದಕ್ಕೆ ಆ ದೇವ್ರನೂನು ರೆಡಿ ಮಾಡಿದ್ರು. ಅದಕ್ಕೋಸ್ಕರ ಪಲ್ಲಕ್ಕಿ ಬೇರೆ ರೆಡಿ ಮಾಡ್ಸಿದ್ದ ನಮ್ಮಣ್ಣ. ಪಲ್ಲಕ್ಕಿಲಿ ಕರ್ಕೊಂಡ್ ಬರೋ ಹಾಗೆ. ಇದು ನಮ್ಮ ಊರು ದೇವ್ರು ಇದು. ನಾವಿರೋ ಊರ್ ದೇವ್ರು ಅದು. ಸೊ ಅದನ್ನು ಕಟ್ಸಿದ. ಅವನು ಒಂದು ಅಂತ ಅಂದ್ರೆ ಒಂದನ್ನೇ ಕಟ್ಸಲ್ಲ. ನಮ್ದೇ ಮನೆ ದೇವ್ರು ಅಂದ್ರೆ ಬರೀ ಮನೆ ದೇವ್ರು ಆ ತರ ಎಲ್ಲ ಕಟ್ಸಲ್ಲ. ಯಾವ್ಯಾವ್ ದೇವ್ರು ಅವ್ನಿಗ್ ಬೇಕು, ಯಾವ್ಯಾವ್ ದೇವ್ರು ಅವ್ನಿಗ್ ಇಷ್ಟ ಅಂತ ದೇವ್ರುಗಳ್ನೇ ಅವನು ಆಲ್ಮೋಸ್ಟ್ ಎಲ್ಲ ತರ್ಸೋದು. ಎಲ್ಲೆಲ್ಲಿಂದನೋ ಒಂದು ಮಳವಳ್ಳಿಯಿಂದ ಸಿದ್ದಪ್ಪಾಜಿ ಅಂತ ಬಂದಿತ್ತು. ಇನ್ನು ಯಾವ್ದ್ಯಾವ್ದೋ ದೇವ್ರುಗಳು ತರ್ಸಿದ್ದ. ನಮ್ದು ದೌಲಾಪುರದಿಂದ ಬಂದಿತ್ತು ನಮ್ಮನೆ ದೇವ್ರು. ಮತ್ತೆ ಈ ವಂಗ್ನೂರ್ ಲಕ್ಷ್ಮಿ ಆ ದೇವ್ರು ಬಂದಿತ್ತು. ಎಲ್ಲಾ ದೇವ್ರು ನೋಡಿ ಮಕ್ಳಂತೂ ಬರೀ ಡ್ಯಾನ್ಸ್ ಆಡೋದ್ರಲ್ಲೇ ಅಲ್ಲೆಲ್ಲ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಅಷ್ಟು ಕುಣ್ದಿದ್ದಾರೆ ಅಂದ್ರೆ ತುಂಬಾನೇ ಕುಣ್ದಿದ್ದಾರೆ. ನೋಡಿ ನನ್ ಮಗನು ಬಂದ. ಅವನು ಸ್ವಲ್ಪ ಹೆಂಗೋ ಲಾಸ್ಟ್ ಅಲ್ಲಿ ಜೋಶಲ್ಲಿ ಕುಣ್ದ ಒಂದು ಸ್ಟೆಪ್ ಹಾಕೊಂಡು. ಅವ್ರ ಫ್ರೆಂಡ್ಸ್ ಇಬ್ರು ಬಂದ್ರು ಅಂದ್ಬಿಟ್ಟು ಹೋದ. ಬರೀ ಹೆಣ್ಮಕ್ಳೇ ಇದ್ರು ಅಂದ್ಬಿಟ್ಟು ಅವ್ನು ಹೋಗ್ಲಿಲ್ಲ ಫಸ್ಟು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ಅವ್ರ ಫ್ರೆಂಡ್ಸ್ ಇಬ್ರು ಬಂದ್ರು ಅಂದ್ಬಿಟ್ಟು ಅವ್ರ ಜೊತೆಗ್ ಹೋಗಿ ಕುಣಿತಿದ್ದ. ನನಗೂ ಖುಷಿ ಆಯ್ತು. ಇದೇ ತರ ಮಾಡ್ಲಿ ಅಂತ ಹೇಳ್ತಾನೆ ಇರ್ತೀನಿ. ಬಟ್ ಅವನು ಮಾಡಲ್ಲ ಆ ತರ ಎಲ್ಲ. ಅವನು ಒಂದ್ ಸ್ವಲ್ಪ ಹೇಳಿಲ್ವಾ ಮೂಡಿ ತರ ಅವನು. ಅದಕ್ಕೋಸ್ಕರ ನನಗೆ ಎಲ್ಲಾರ ಹತ್ರ ಇದ್ದಾಗ ಜೋಶಲ್ಲಿ ಇರ್ಬೇಕು, ಖುಷಿಯಾಗಿರ್ಬೇಕು ಅನ್ನೋದು ನನಗಿಷ್ಟ. ಬಟ್ ಇವ್ನು ಹಂಗಲ್ಲ. ಅವ್ರ ಡ್ಯಾಡಿ ತರ ಇವನು ಸ್ವಲ್ಪ. ಅದಕ್ಕೇನೆ ತುಂಬಾನೇ ಡ್ಯಾನ್ಸ್ ಎಲ್ಲ ನೋಡಿ ಯಾವ ತರ ಮಾಡ್ತಾ ಇದಾರೆ ಅಂತ. ನಾನು ನೋಡಿನೇ ಸಾಕಾಗೋಯ್ತು ಇದನ್ನ. ತುಂಬಾನೇ ಚೆನ್ನಾಗ್ ಮಾಡ್ತಾ ಇದ್ರು. ಮಕ್ಳುಗಳ್ಗೆ ಏನ್ ಖುಷಿ ಅಂತೀರಾ? ಮಕ್ಳುಗಳ್ಗೆ ಈ ತರ ಎಲ್ಲ ಮಾಡ್ದಾಗ ಅವ್ರ ಖುಷಿನೇ ನಮ್ ಖುಷಿ ಅಲ್ವಾ? ಮಕ್ಳು ಖುಷಿನೇ. ಅದಕ್ಕೆ ಈ ತರ ಎಲ್ಲ ಮಾಡ್ದಾಗ ನಮ್ಗೂನುನು ಒಂಥರ ಖುಷಿನೂ ಆಗುತ್ತೆ. ನೋಡಿ ಯಾವ ತರ ಎಲ್ಲ ಡ್ಯಾನ್ಸ್ ಆಡ್ತಾ ಇದಾರೆ ಅಂತ.
ಆ ಕಡೆ ನೋಡಿ ಪಲ್ಲಕ್ಕಿದು ಎಲ್ಲ ಆ ಕಡೆ ಇತ್ತು ಹಿಂದೆಗಡೆ. ಅದು ಅಷ್ಟು ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದನ್ನೇನೆ ಪೂಜಾ ಮುಂಗೆ ಅಂದ್ಬಿಟ್ಟು ಮಾಡ್ಸಿದ್ವಿ ನಾವು. ನಮ್ಮ ಅಣ್ಣ ಹೇಳಿಲ್ವಾ ಅವನ್ಗೆ ಸ್ವಲ್ಪ ದೈವ ಭಕ್ತಿ ಜಾಸ್ತಿ. ಅವನಿಗೆ ಅಂತೂ ದೇವ್ರು ಮಾಡ್ಬೇಕು ಅಂತ ಅಂದ್ರೆ ಅವನು ಇದೇ ನೋಡೋದಿಲ್ಲ. ಅಷ್ಟಾಗುತ್ತೆ, ಇಷ್ಟಾಗುತ್ತೆ, ಖರ್ಚಾಗುತ್ತೆ, ಅದ್ ಬೇಡ, ಇದ್ ಬೇಡ ಅಂತ ಯಾವ ಮುಖನೂ ಅವ್ನು ನೋಡೋದಿಲ್ಲ. ಬರೀ ಏನೋ ಮಾಡ್ಬೇಕು. ಇವತ್ತು ಮಾಡ್ಬೇಕು, ಈ ತರ ಮಾಡ್ಬೇಕು, ಈ ತರ ಇರ್ಬೇಕು ಅನ್ನೋದು ಮಾತ್ರ ಅವನು ತಲೆಲಿ ಇಟ್ಕೊಂಡಿರ್ತಾನೆ. ಎಷ್ಟಾದ್ರೂ ಖರ್ಚಾಗ್ಲಿ, ಏನಾದ್ರೂ ಆಗ್ಲಿ ಅವ್ನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ತುಂಬಾ ಚೆನ್ನಾಗ್ ಮಾಡ್ತಾನೆ ಮಾತ್ರ. ನಮ್ಗೂ ಅವ್ನ್ ಮಾಡೋದ್ರಿಂದ ನಮ್ಗೂನು ಖುಷಿ ಒಂಥರ. ನಾವುನುನು ಅದ್ರಲ್ಲಿ ಭಾಗಿಯಾಗ್ತಿವಲ್ಲ ಅಂದ. ಮಕ್ಳುಗುಳು ಮಾತ್ರ ನೋಡಿ ಇನ್ನೂ ಡ್ಯಾನ್ಸ್ ಮುಗಿಸ್ತಾನೆ ಇಲ್ಲ. ಹಂಗ ದೇವ್ರುಗಳ್ನೆಲ್ಲ ರೆಡಿ ಮಾಡ್ತಾ ಇದ್ರು ಅಂದ್ಬಿಟ್ಟು ಈ ಕಡೆ ತಮಟೆ ಸೌಂಡ್ ಎಲ್ಲ ಬಾರಿಸ್ತಾ ಇದ್ರಲ್ಲ, ಅದಕ್ ಹೋಗಿ ಇವ್ರು ಡ್ಯಾನ್ಸ್ ಆಡ್ಕೊಂಡ್ ಕುತ್ಕೊಂಡಿದ್ರು ತುಂಬಾನೇ. ಆಮೇಲೆ ನೆಕ್ಸ್ಟ್ ಎಲ್ಲಾ ದೇವ್ರುಗಳ್ನೆಲ್ಲ ಆಮೇಲೆ ಪಟಾಕಿ ಎಲ್ಲ ಹೊಡುದ್ರು. ಪಟಾಕಿ ಬೇರೆ ತರ್ಸಿದ್ರು. ಪಟಾಕಿ ಎಲ್ಲ ಹೊಡುದ್ರು. ಪಟಾಕಿನೂನು ತುಂಬಾ ಚೆನ್ನಾಗಿತ್ತು. ಎಲ್ಲ ನಮ್ಗ್ ಹೇಳಿಲ್ವಾ ನೋಡೋದಿಕ್ಕೇನೆ 2 ಕಣ್ ಸಾಲದು ಅನ್ನಂಗೆ ಇತ್ತು. ತುಂಬಾನೇ ಚೆನ್ನಾಗಿತ್ತು. ನಾವ್ 2 ದಿನ ಎಷ್ಟು ಇದ್ ಮಾಡ್ಕೊಂಡಿದೀವಿ ಅಂದ್ರೆ ಖುಷಿ ಪಟ್ಟಿದೀವಿ ಅಂದ್ರೆ ಅಷ್ಟು ಖುಷಿ ಪಟ್ಟಿದ್ವಿ. ತುಂಬಾನೇ ಚೆನ್ನಾಗ್ ಮಾಡ್ಸಿದ್ದ. ನೋಡಿ ಎಲ್ಲಾ ದೇವ್ರುಗಳ್ದು ಒಂದೊಂದ್ ದೇವ್ರದು ಒಂದೊಂದ್ ತರ ಯಾವ್ ತರ ಎಲ್ಲ ಇದ್ ಮಾಡಿದಾನೆ. ಎಲ್ಲಾ ದೇವ್ರುಗಳು ರೆಡಿ ಆದ್ಮೇಲೆ ಕುಣುಸ್ಕೊಂಡು ಆಮೇಲೆ ನಮ್ದು ಹಳೆ ಮನೆ ಇದೆ. ಹಳೆ ಮನೆಗೆ ಹೋಗ್ಬಿಟ್ಟು ಅಲ್ಲಿಂದ ಫಸ್ಟು ಹಳೆ ಮನೆ ನಾವು ಹುಟ್ಟಿದ್ದು, ನಾವ್ ಬೆಳೆದಿದ್ದೆಲ್ಲ ಹಳೆ ಮನೆಲೆ. ಫಸ್ಟ್ ಆ ರೋಡ್‌ಗೆ ಹೋಗ್ಬಿಟ್ಟು ಆಮೇಲೆ ಇನ್ನೊಂದ್ ಮನೆ ಮುಂದೆಗಡೆ ಮುಂದೆ ರೋಡಲ್ಲಿದೆ. ಅಲ್ಗ್ ಹೋಗಿದ್ದು. ತುಂಬಾನೇ ಚೆನ್ನಾಗ್ ಮಾಡ್ಸಿದ್ದ. ನನ್ಗಂತೂ ನೋಡಿ ಯಾವ್ಯಾವ್ ತರ ಇದೆಲ್ಲ ಮಾಡ್ತಾರೆ, ಆ ಏನೇನೆಲ್ಲ ಕಳ್ಸಿದ್ದ ಅಂತ ನೀವೇ ನೋಡಿ.
ಆಮೇಲೆ ನಾವು ಹಳೆ ಮನೆ ತವ ಹೋದ್ವಲ್ಲ ಎಲ್ಲಾರು ನಾನು ನಮ್ಮ ಅಕ್ಕ ನಮ್ಮ ಅತ್ತಿಗೆ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾ ಇದ್ವಿ. ನಾನು ಹೋಗಲ್ಲ ಡ್ಯಾನ್ಸ್‌ಗೆ ಅಂತ ನಮ್ಮ ಅಕ್ಕ ಎಲ್ಲ ಹೋಗು ಹೋಗು ಅಂತ. ಏನೋ ಹೋಗ್ಬಿಟ್ಟು ನಮ್ಗ ಅಷ್ಟು ಡ್ಯಾನ್ಸ್ ಅಷ್ಟು ಚೆನ್ನಾಗ್ ಬರಲ್ಲ. ಬಟ್ ಏನೋ ಮಾಡ್ಬೇಕು ಎಲ್ಲಾರು ಸೇರ್ಕೊಂಡಾಗ ಈ ತರ ಎಲ್ಲ ಮಾಡ್ಬೇಕು ಅನ್ನೋ ಜೋಶ್ ಇರುತ್ತಲ್ಲ. ಅದಕ್ಕೆ ಎಲ್ಲ ಮಾಡಿದ್ವಿ. ಆಮೇಲೆ ಮತ್ತೆ ಎಲ್ಲ ನಮ್ಮನೆ ಹತ್ರ ತಗೊಂಡ್ ಹೋದ್ವಿ ದೇವ್ರುಗಳ್ನೆಲ್ಲ. ನೋಡಿ ಯಾವ ತರ ದೇವ್ರೆಲ್ಲ ಕುಂಡ್ಸ್ತಾರೆ ಏನು ಅಂತ. ಆಮೇಲೆ ನಮ್ಮ ಹೊಸ ಮನೆಗ್ ಬಂದ್ವಿ. ಹೊಸ ಮನೆಯಲ್ಲೂನು ನೋಡಿ ಎಲ್ಲ ಹೆಂಗ್ ಡ್ಯಾನ್ಸ್ ಆಡ್ತಿದಾರೆ ನಮ್ಮ ಅಣ್ಣ ಎಲ್ಲಾರು ಸೇರ್ಕೊಂಡು. ನಮ್ಮ ಅಣ್ಣ ಅಂತೂ ಮಕ್ಳು ಜೊತೆ ಮಕ್ಳೇ ಆಗ್ಬಿಡ್ತಾನ ಅವನು. ನಮ್ ದೊಡ್ಡಪ್ಪನ್ ಮಗ ಇವನು ಅಭಿ ಅಂತ. ಅವನು ಅಂತೂ ಮಕ್ಳು ಜೊತೆ ಮಕ್ಳಾಗದೇನೆ ಅವ್ರ ಜೊತೆಗ್ ಸೇರ್ಕೊಂಡು ಎಲ್ಲಾ ಡ್ಯಾನ್ಸ್ ಆಡ್ತಾ ಇದ್ದ. ಆಮೇಲೆ ನಮ್ಮ ಅಮ್ಮ ಎಲ್ಲಾರು ಬಂದ್ರು. ನಮ್ಮಮ್ಮ ನಮ್ಮ ಆಂಟಿ ಎಲ್ಲಾರು ಬಂದು ಅವ್ರುನು ಡ್ಯಾನ್ಸ್ ಆಡ್ತಾ ಇದ್ರು. ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಇವೆಲ್ಲ ನೋಡೋದಿಕ್ಕೆ. ಫ್ಯಾಮಿಲಿ ಅಂದ್ಮೇಲೆ ಎಲ್ಲಾರು ಒಗ್ಗಟ್ಟಾಗಿದ್ರೇನೆ ಚಂದ ಅಲ್ವಾ. ಎಲ್ಲಾರು ಒಗ್ಗಟ್ಟಿಂದ ಡ್ಯಾನ್ಸ್ ಆಡೋದು, ಒಗ್ಗಟ್ಟಿಂದ ಇರೋದು ಇವೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಅಲ್ವಾ. ನಿಮ್ಗೆ ಇದೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ ಯಾವ್ಯಾವ ತರ ಡ್ಯಾನ್ಸ್ ಆಡ್ತಿದಾರೆ ನಮ್ಮಮ್ಮ ನಮ್ಮಮ್ಮನ್ ಫ್ರೆಂಡ್ಸು ಎಲ್ಲಾರು ಬಂದು ಡ್ಯಾನ್ಸ್ ಆಡ್ತಾ ಇದ್ರು. ನಮ್ಮ ಅತ್ತಿಗೆ ಎಲ್ಲಾರುನುನು. ನಾನ್ ನನ್ ಮಗಳನ್ನ ಡ್ಯಾನ್ಸ್ ಆಡ್ಸೋಷ್ಟ್ರಲ್ಲೇ ನನಗೆ ಆಗೋಯ್ತು. ಅವಳು ಒಂದ್ ಸ್ವಲ್ಪ ಅಲ್ಲೆಲ್ಲ ಡ್ಯಾನ್ಸ್ ಆಡಿದ್ಲಲ್ಲ ದೇವಸ್ಥಾನದಲ್ಲಿ. ಸೊ ಇಲ್ಲಿ ಆಡು ಅಂತ ಅಂದ್ರೆ ಸ್ವಲ್ಪ ಎಲ್ಲಾರ್ನು ಅಷ್ಟೊಂದ್ ಜನನ್ ನೋಡ್ಬಿಟ್ಲಲ್ಲ ಅವಳಿಗೂ ಒಂದ್ ಸ್ವಲ್ಪ ಜನ ಜಾಸ್ತಿ ನೋಡ್ಬಿಟ್ರೆ ಒಂದ್ ಸ್ವಲ್ಪ ಶೈ ಪಡ್ತಾಳೆ. ಸೊ ಅದಕ್ಕೆ ನೋಡಿ ಅವಳು ಆಡ್ಲಿಲ್ಲ. ಅದಕ್ಕೆ ಅವಳನ್ನ ಎತ್ಕೊಂಡ್ ನಾನು ಹಂಗೆ ಜೊತೆಲಿ ಆಡ್ಕೊಂಡ್ ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ವಿ. ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಎಲ್ಲ ದೇವ್ರುಗಳ್ನೆಲ್ಲ ಒಳಗಡೆ ತಗೊಂಡ್ ಹೋಗ್ಬಿಟ್ಟಿದ್ರು ನಮ್ಮ ಅತ್ತಿಗೆ ನಮ್ಮಮ್ಮ ನಮ್ಮ ಅಣ್ಣ ಎಲ್ಲ ಸೇರ್ಕೊಂಡು. ನಾವು ಅಂತೂ ಈಚೆಗಡೆ ಎಲ್ಲಾರು ಡ್ಯಾನ್ಸ್ ಆಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲಾರುನು ಡ್ಯಾನ್ಸ್ ಆಡ್ತಾ ಇದ್ವಿ. ದೇವ್ರುಗಳ್ ನೋಡಿ ಯಾವ ತರ ಎಲ್ಲ ಒಳಗಡೆ ತಗೊಂಡ್ ಹೋಗಿದ್ವಿ ಅಂತ. ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲ ದೇವ್ರುಗಳ್ನೆಲ್ಲ ಒಳಗಡೆ ತಗೊಂಡ್ ಹೋಗಿದ್ರಲ್ಲ ಅದೆಲ್ಲ ಡ್ಯಾನ್ಸು ಎಲ್ಲ ಮುಗಿಸಿ ನಮಗೂ ಟಯರ್ಡ್ ಆಗ್ಬಿಟ್ಟಿತ್ತು. ಎಲ್ಲಾರು ಬಂದ್ವಿ ಒಳಗಡೆ. ದೇವ್ರುಗಳ್ ನೋಡಿ ಯಾವ ತರ ಇಟ್ಟಿದ್ದಾರೆ ಅಂತ. ತುಂಬಾ ಚೆನ್ನಾಗ್ ಒಂದೊಂದ್ ಕಡೆ ಒಂದೊಂದು ಇಟ್ಟಿದ್ರು. ಆ
ಚೆನ್ನಾಗಿತ್ತು. ನಮ್ಮನೆ ದೇವ್ರನ್ನ ಆ ಕಡೆ ಎಲ್ಲ ನಮ್ಮನೆ ದೇವ್ರನ್ನ ಇಟ್ಟಿದ್ರು. ಈ ಕಡೆ ಇದೆಲ್ಲ ಅರ್ಸ್ಕೊಂಡಿದ್ದಿದ್ ದೇವ್ರಲ್ವಾ ಅದಕ್ಕೆ. ಆಮೇಲೆ ನಮ್ದು ದುಗ್ಲಮ್ಮ ಗ್ರಾಮ ದೇವತೆ ಬಂದಿರ್ಲಿಲ್ಲ. ಕಿತ್ನಳ್ಳಿ ಗ್ರಾಮ ದೇವತೆ ಅದು. ಆ ದೇವ್ರನುನು ಆಮೇಲೆ ತಗೊಂಬಂದ್ರು. ಎಲ್ಲ ಬೆಳಗ್ಗೆ ತಗೊಂಬಂದ್ರು. ಅದನ್ನೆಲ್ಲ ಮನೆಗ್ ಕರ್ಕೊಂಡ್ ಬಂದು ಅದನ್ನನು ಪೂಜೆ ಎಲ್ಲ ಮಾಡಿ ಎಲ್ಲ ಅಲಂಕಾರ ಮಾಡಿ ಎಲ್ಲ ಬರೋಷ್ಟ್ರಲ್ಲಿ ಬೆಳಗ್ಗೆ ಒಂದ್ 10, 11 ಗಂಟೆ ಆಗಿತ್ತು ಅದನ್ನೂನು. ಎಲ್ಲಾ ದೇವ್ರುಗಳು ಬೆಳಗ್ಗೆ ಹೋಗ್ಬಿಡ್ಬೇಕು ಅಂದ್ಬಿಟ್ಟು ಅದಕ್ಕೂ ಎಲ್ಲ ಪೂಜೆ ಮಾಡಿ ಮುಗುಸಿ ಅವನ್ನೆಲ್ಲ ಕಳಿಸ್ಬಿಟ್ವಿ. ಆಮೇಲೆ ದುಗ್ಲಮ್ಮ ನಿಧಾನಕ್ ಬಂದ್ರು. ಅವ್ರನ್ನ ಇದ್ ಮಾಡ್ಕೊಂಡು ಆ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.